ಸರ್ ನಮಸ್ಕಾರ. ನಾವು ಇವತ್ತು ಸಾಗರ ಆಂದೋಲನ ಪತ್ರಿಕೆಯ ವಾರ್ಷಿಕೋತ್ಸವಕ್ಕೆ ಬಂದಿದ್ದೀರಾ. 6 ವರ್ಷಗಳಿಂದ ಬರ್ತಾನೆ ಇದ್ದೀರಾ. ಇವತ್ತು ಪತ್ರಿಕಾ ರಂಗದ ಬಗ್ಗೆ, ಅದರಲ್ಲೂ ನರಸಿಂಹಯ್ಯನವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಬಹುಶಃ ಸಾಮಾಜಿಕ ಈ ದೇಶದ ರಾಜ್ಯದ ಅಭಿವೃದ್ಧಿಯ ವಿಷಯದಲ್ಲಿ ನೊಂದವರ ಕಷ್ಟ ಕಾರ್ಪಣ್ಯಗಳಿಗೆ, ರೈತರಿಗೆ, ಬಡವರಿಗೆ, ದೀನ ದಲಿತರಿಗೆ ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ಪತ್ರಿಕಾ ಮಾಧ್ಯಮ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತದೆ ಅನ್ನೋದು ನನ್ನ ಒಂದು ಸ್ಪಷ್ಟವಾದಂಥ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಸನ್ಮಿತ್ರರಾದ ನರಸಿಂಹಯ್ಯನವರು ಕಳೆದ ಸುಮಾರು 40 ವರ್ಷಗಳಿಂದ ಅವರು ಆಂದೋಲನ ಪತ್ರಿಕೆ ರಿಪೋರ್ಟರಾಗಿ ಅವರು ತಮ್ಮ ಪತ್ರಿಕಾ ಮಾಧ್ಯಮದ ಸೇವೆಗೆ ಅವರು ತೊಡಕೊಂಡಂಥವರು. ಇದುವರೆಗೂ ಅವ್ರ ಮೇಲೆ ಬಹಳಷ್ಟು ಕೇಸ್ಗಳಾಗಿವೆ. ಆದರೂ ಸಹ ಅವರು ಬಂಡೆಯಂತೆ ನಿಂತು ಸಾರ್ವಜನಿಕರ ಎಲ್ಲರ ಒಂದು ಸಮಾಜದ ಕಳಕಳಿಯಿಂದ ಅವರ ಪತ್ರಿಕಾ ಮಾಧ್ಯಮವನ್ನು ಅವರು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಅವ್ರದ್ದು ಒಂದು ದಿಟ್ಟ, ನಿರ್ಭೀತ, ಸತ್ಯ ಹಾಗೂ ಪ್ರಾಮಾಣಿಕ ನಿಷ್ಠಾವಂತ ಪತ್ರಿಕೆಯನ್ನು ಅವರು ನಡೆಸ್ಕೊಂಡು ಬರ್ತಾಯಿದ್ದಾರೆ. ದೇವರು ಅವ್ರಿಗೆ ಒಳ್ಳೆಯ ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ, ಅವ್ರಿಗೆ ಇನ್ನೂ ಶಕ್ತಿ ಕೊಡಲಿ. ಮಾಧ್ಯಮದ ಬಗ್ಗೆ ನನಗೆ ಭಾಳ ಅಪಾರವಾದಂಥ ಗೌರವ. ಯಾಕೆ ಅಂತ ಹೇಳಿದ್ರೆ, ಮಾಧ್ಯಮವನ್ನು, ಒಂದು ಪತ್ರಿಕೆಯನ್ನು ನಡೆಸೋದು ಎಷ್ಟು ಕಷ್ಟ ಅಂತಕ್ಕಂಥದ್ದು ನಾನು ನನ್ನ ಸನ್ಮಿತ್ರರು ದಿವಂಗತ ಗುರುಸ್ವಾಮಿ ಹಿಡಿಗರವ್ರ ಜೊತೆಯಲ್ಲಿ ಅವ್ರ ಜೊತೆ ನಾನು ಅದನ್ನು ನೋಡಿ ಅನುಭವಿಸಿದ್ದೀನಿ. ಮಾಧ್ಯಮದ ಒಂದು ಕೆಲಸ ಅಷ್ಟು ಸುಲಭ ಅಲ್ಲ. ಒಬ್ಬರ ಬಗ್ಗೆ ಒಂದು ಸತ್ಯವನ್ನು ಬರೆದ್ರೆ ಅವರನ್ನು ಎದುರಾಕೋಬೇಕಾಗತ್ತೆ. ಕೆಲವು ಸಹ ಪ್ರಾಣದ ಹಂಗನ್ನು ತೊರೆದು ಹೋರಾಟ ಮಾಡ್ತಕ್ಕಂಥ ಒಂದು ರೀತಿ ಸೈನಿಕರಂತೆ ಕೆಲಸ ಮಾಡ್ತಕ್ಕಂಥ ಒಂದು ಮಾಧ್ಯಮ ಅಂತ ಹೇಳಿದ್ರೆ ಅದು ಮಾಧ್ಯಮ. ಆ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ರಿಗೂ ಸಹ ಭಗವಂತ ಒಳ್ಳೆಯ ಶಕ್ತಿ ನೀಡಲಿ, ಅವರಿಗೆ ಸಮೃದ್ಧಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸರ್, ಕೊನೆಯದಾಗಿ ಇವತ್ತು ನರಸೀಪುರದಲ್ಲಿ ರೇಷ್ಮೆ ಫ್ಯಾಕ್ಟ್ರಿ ಉಳಿವಿಕೆಗೆ ತಮ್ಮ ಪಾತ್ರ ಬಹಳ ದೊಡ್ಡದಾಯಿತು ಸರ್. ಇಡೀ ರಾಜ್ಯ ನೋಡ್ತೀವಿ ಇವತ್ತು ನರಸೀಪುರನ. ಅಗೋರಾತ್ರಿ ನೀವು ಧರಣಿ ಕೂರ್ತೀರಾ, ಉಪವಾಸ ಸತ್ಯಾಗ್ರಹ ಮಾಡ್ತೀರಾ. ಹಾಗಾಗಿ ತಮ್ಮ ಜಯ ಕೂಡ ಆಗಿದೆ. ಎಲ್ಲೋ ಒಂದು ಕಡೆ ಮಾಧ್ಯಮ ಸಪೋರ್ಟ್ ಬಹಳ ಚೆನ್ನಾಗಿ ನಿಮಗೆ ಕೂಡ ಇತ್ತು ಅಂತ ಹೇಳ್ಬೋದಾ ಸರ್? ಖಂಡಿತ ಮಾಧ್ಯಮದವರ ಸಂಪೂರ್ಣ ಸಹಕಾರನೇ ಪ್ರಮುಖ ಕಾರಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಸಿಲ್ಕ್ ಫ್ಯಾಕ್ಟ್ರಿ ನರಸೀಪುರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸ್ಥಾಪನೆ ಮಾಡಿರೋದು ನರಸೀಪುರಕ್ಕೆ ಒಂದು ಹೆಗ್ಗಳಿಕೆ. ಇವತ್ತು ಅದೊಂದು ಕಾರ್ಖಾನೆ ಬಿಟ್ಟರೆ ಇದುವರೆಗೆ ನಮ್ಮನ್ನು ಆಳಿದಂಥ ಈ ಭಾಗದ ಜನಪ್ರತಿನಿಧಿಗಳು ಯಾರು ಇಲ್ಲಿಯವರು ಮುಖ್ಯಮಂತ್ರಿ ಆದರೂ ಸಹ ಇನ್ನೊಂದು ಕಾರ್ಖಾನೆ ತರೋಕ್ಕಾಗಲಿಲ್ಲ. ಅಂಥದ್ರಲ್ಲಿ ಆ ಕಾರ್ಖಾನೆಯನ್ನು ಮುಚ್ಚುವಂಥ ಒಂದು ಹುನ್ನಾರ ನಡೆದಿದ್ದು ಬಹಳ ವಿಷಾದನೀಯ. ಆದರೆ ಭಗವಂತನ ಕೃಪೆಯಿಂದ ಎಲ್ಲ ಹೋರಾಟಗಾರರು, ರೈತ ಸಂಘದವರು, ನಮ್ಮ ಟಿ ನರಸೀಪುರ ನಾಗರಿಕರು, ಮಾಧ್ಯಮದವರ ಎಲ್ಲರ ಒಂದು ಬೆಂಬಲದಿಂದಾಗಿ ಇವತ್ತು ಅದು ಉಳ್ಕೊಂಡಿದೆ. ಅದು ಇನ್ನೂ ಹೆಚ್ಚು ಪುನರುಜ್ಜೀವನ ಆಗಬೇಕು. ಸನ್ಮಾನ್ಯ ಉಸ್ತುವಾರಿ ಸಚಿವರಾಗಿದ್ದಂಥ ಸನ್ಮಾನ್ಯ ಎಚ್ ಸಿ ಮಾದೇವಪ್ಪನವರು, ಅವರು ಈಗ ಸಚಿವರಾಗಿಲ್ಲ, ಆದರೂ ಅವರು ಅದನ್ನು ಉಳಿಸೋದಕ್ಕೆ ಅವರು ಸಹ ನೆರವು ನೀಡಿದ್ದಾರೆ. ಸರ್ಕಾರ ಇದನ್ನು ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ. ನಾನು ಶಾಸಕರಾದಂಥ ನಮ್ಮ ಮಾದೇವಪ್ಪನವರಲ್ಲಿ ಮತ್ತು ಈಗ ಶಾಸಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಲ್ಲಿ ಈಗ ಅವ್ರಿಗೆ ಸರ್ಕಾರ ಅಥವಾ ಸಚಿವರ ಗುಂಗಿಲ್ಲ. ಈಗ ಅವರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋಂಥ ವಿಷಯದಲ್ಲಿ ಅವರು ಶಾಸಕರುಗಳಾಗಿ ಆ ಕೆಲಸ ಮಾಡಬೇಕು. ಈ ಸರ್ಕಾರದ ಗಮನಕ್ಕೆ ತಂದು ಅಲ್ಲಿ ಏನು ಒಂದು ರೇಷ್ಮೆಗೂಡು ಮಾರುಕಟ್ಟೆ ಜಾಗ ಒಂದು 3.5 ಎಕರೆ ಇದೆ, ಏನು ಕ್ರೀಡಾ ಇಲಾಖೆ ವಹಿಸಿದ್ರು, ಅಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಹಸಿರು ಪರಿಸರ ಉಳ್ತಕ್ಕಂಥ ಒಂದು ಸುಂದರವಾದಂಥ ಒಂದು ಉದ್ಯಾನವನವನ್ನು ಮಾಡ್ಬೋದು. ಮಾಡದೆ ಅದು ಟಿ ನರಸೀಪುರದ ನಾಗರಿಕರಿಗೆ ಅದು ಒಂದು ಕೊಡುಗೆ ಆಗುತ್ತೆ. ಈ ನಿಟ್ಟಿನಲ್ಲಿ ಶಾಸಕ ದ್ವಯರುಗಳು ಅದನ್ನು ಗಮನಿಸಬೇಕು ಮತ್ತು ರೇಷ್ಮೆ ಕಾರ್ಖಾನೆಯನ್ನು ಇನ್ನೂ ಹೆಚ್ಚು ಪುನರುಜ್ಜೀವನಗೊಳಿಸಿ ಅದರಲ್ಲಿ ಇನ್ನೂ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡಿ ಹೆಚ್ಚೆಚ್ಚು ರೇಷ್ಮೆ ನೂಲನ್ನು ತೆಗೆದು ಏನು ವಿಶ್ವದಲ್ಲೇ ಒಂದು ಹೆಸರುವಾಸಿಗೆ ರೇಷ್ಮೆ ಸೀರೆ ಅದು ಶಾಶ್ವತವಾಗಿ ಅಭಿವೃದ್ಧಿಯ ಪಥದತ್ತ ಸಾಗಬೇಕು ಅನ್ನೋದು ನನ್ನ ಕಳಕಳಿ. ಮತ್ತು ಏನು ನನ್ನ ಒಂದು ಹೋರಾಟ ಅಂತ ಹೇಳಿದ್ರಿ, ನನಗೆ ರೇಷ್ಮೆ ಕಾರ್ಖಾನೆ ನನಗೆ ಒಂಥರ ತಾಯಿ ಇದ್ದಾಗೆ. ಯಾಕೆಂದರೆ ನಾನು 9-10ನೇ ವಯಸ್ಸಿನಲ್ಲಿದ್ದಾಗ ನಾನು ಒಂದು ಬಡ ಕುಟುಂಬದಿಂದ ಬಂದವನು. ನಾನು ಅಲ್ಲಿ ನಮ್ಮ ಅವ್ವ ಮಾಡಿಕೊಟ್ಟಂಥ ವಡೆ, ಚಕ್ಲಿ, ನುಪ್ಪಿಟ್ಟು, ಕೋಡ್ಬಳೆ
ಇವೆಲ್ಲವನ್ನು ನಾನು ಅಲ್ಲಿ ರೇಷ್ಮೆಗೂಡಿನ ಮಾರ್ಕೆಟಿನಲ್ಲಿ ಆವಾಗ ದೊಡ್ಡ ದೊಡ್ಡ ಮಕ್ಕಳಿನಲ್ಲಿ ಬರ್ತಾಯಿತ್ತು ರೇಷ್ಮೆಗೂಡು. ಒಂದು ಸಾರಿ ಒಂದು ರೌಂಡ್ ಹೊಟ್ಟೋದ್ರೆ ನಾನು ಒಂದು ಪುಟ್ಟಿ ತುಂಬ ತಗೊಂಡೋಗಿರ್ತಕ್ಕಂಥ ಎಲ್ಲ ವಡೆ ಚಕ್ಲಿ ಕೋಡ್ಬಳೆ ಕಜ್ಜಾಯ ಎಲ್ಲ ತೀರಾಗ್ತಾಯಿತ್ತು. ಅದರಿಂದ ಆ ರೇಷ್ಮೆ ಕಾರ್ಖಾನೆ ನನಗೆ ಒಂದು ರೀತಿಲಿ ನನಗೂ ಸಹ ಅದು ತಾಯಿ ಇದ್ದಾಗೆ, ತಾಯಿಯ ಉಳಿವಿಗಾಗಿ ನಾನು ಹೋರಾಟ ಮಾಡಿದ್ದೀನಿ ಹೊರತು ಇದರಲ್ಲೇನು ಯಾವುದೇ ವಿಧವಾದಂಥ ಇದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು.